ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಪ್ಲಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KCET 2024 ಅಪ್ಡೇಟ್ಗೆ ತಮಗೆಲ್ಲರಿಗೂ ಸಹ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ KCET 2024 ಸ್ಟೂಡೆಂಟ್ಸ್ಗಳಿಗೆ ಚಾಯ್ಸ್ ಎಂಟ್ರಿ ಬಗ್ಗೆ ಒಂದು ಅಪ್ಡೇಟನ್ನು ಕೊಡ್ತೀನಿ. ಆ್ಯಕ್ಚುಲಿ ನಾನು ಈ ಒಂದು ಚಾಯ್ಸ್ ಎಂಟ್ರಿ ಅಪ್ಡೇಟನ್ನು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿದ್ದ ಆದಮೇಲೆ ಸ್ಟೂಡೆಂಟ್ಸ್ಗಳಿಗೆ ತಿಳಿಸೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ಸಾಕಷ್ಟು ಜನ ಸ್ಟೂಡೆಂಟ್ಸು ತುಂಬಾ ಕನ್ಫ್ಯೂಸ್ ಆಗಿದ್ದಾರೆ. ನನಗೆ ಪ್ರತಿದಿನವೂ ಸಹ ಕೇಳ್ತಾ ಇರ್ತಾರೆ, ಸರ್ ಚಾಯ್ಸ್ ಎಂಟ್ರಿ ಅಂದರೆ ಏನು ಸರ್, ಚಾಯ್ಸ್ ಎಂಟ್ರಿ ಏನಕ್ಕೆ ಸರ್ ಯೂಸ್ ಆಗುತ್ತೆ, ಈ ಒಂದು ಚಾಯ್ಸ್ ಎಂಟ್ರಿಯನ್ನು ಯಾವಾಗ ಸರ್ ಮಾಡೋದು ಹೇರೋ ಅಂತ ಹೇಳ್ಬಿಟ್ಟು ಇನ್ನೂ ಸುಮಾರು ರೀತಿಯಲ್ಲಿ ಡೌಟ್ಸನ್ನು ಕೇಳ್ತಿದ್ರು. ಅಂತಹ ಸ್ಟೂಡೆಂಟ್ಸ್ಗಳಿಗೆ ಚಾಯ್ಸ್ ಎಂಟ್ರಿ ಬಗ್ಗೆ ಕಂಪ್ಲೀಟ್ ಅಪ್ಡೇಟನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ, ಯಾರನ್ನು ಸಹ ಮಧ್ಯದಲ್ಲಿ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಈಗ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಅಂದರೆ ಮುಂದೆ ಬರುವಂತಹ ಎಲ್ಲ ರೀತಿಯ ಅಪ್ಡೇಟ್ಸನ್ನು ಪಡ್ಕೋತೀರಾ. ಹಾಗಾಗಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮರೀದೆ ಒಂದೇ ಒಂದು ಲೈಕನ್ನು ಮಾಡಿ. ಸ್ಟೂಡೆಂಟ್ಸು ವಿಡಿಯೋನ ನೋಡ್ತಿದ್ದೀರಾ, ಲೈಕ್ಸ್ ತುಂಬ ಕಡಿಮೆ ಬರ್ತಿದೆ, ದಯವಿಟ್ಟು ಒಂದೇ ಒಂದು ಲೈಕನ್ನು ಮಾಡಿ. ನೋಡಿ, ಮೊದಲಿಗೆ ಚಾಯ್ಸ್ ಎಂಟ್ರಿ ಈ ವರ್ಷ ಯಾವಾಗ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಅಪ್ಡೇಟನ್ನು ಕೊಡ್ತೀನಿ. ಇನ್ನು ನೆಕ್ಸ್ಟ್ ನಿಮಗೆ ಅಪ್ಕಮಿಂಗ್ ಡೇಸಲ್ಲಿ ಫಸ್ಟ್ ರೌಂಡ್ದು ಕಂಪ್ಲೀಟ್ ಸ್ಕೆಡ್ಯೂಲನ್ನು ರಿಲೀಸ್ ಮಾಡ್ತಾರೆ. ಆ ಒಂದು ಕಂಪ್ಲೀಟ್ ಸ್ಕೆಡ್ಯೂಲಲ್ಲಿ ಮೊದಲಿಗೆ ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡ್ತಾರೆ. ಅದಾದಮೇಲೆ ನೀವು ಆಪ್ಷನ್ ಎಂಟ್ರಿಯನ್ನು ಮಾಡ್ಬೋದು ಆಗಿರುತ್ತೆ. ಆಪ್ಷನ್ ಎಂಟ್ರಿ ಲಿಂಕನ್ನು ಆ್ಯಕ್ಟಿವೇಟ್ ಮಾಡ್ತಾರೆ. ಅದಾದಮೇಲೆ ನಿಮಗೆ ಒಂದು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸನ್ನು ಕೊಡ್ತಾರೆ. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸನ್ನು ಕೊಟ್ಟಿದ್ದ ಆದಮೇಲೆ ಕಾಲೇಜಸನ್ನು ಚೇಂಜ್ ಮಾಡ್ಕೊಳ್ಳೋದಕ್ಕೆ, ಮಾಡಿಫಿಕೇಷನನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಚಾನ್ಸನ್ನು ಕೊಡ್ತಾರೆ. ಅದಾದಮೇಲೆ ನಿಮಗೆ ಫಸ್ಟ್ ರೌಂಡ್ದು ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸನ್ನು ಕೊಡ್ತಾರೆ. ಯಾವಾಗ ಫಸ್ಟ್ ರೌಂಡ್ದು ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರುತ್ತೋ ಅದಾದಮೇಲೆ ನಿಮಗೆ ಚಾಯ್ಸ್ ಎಂಟ್ರಿ ಲಿಂಕನ್ನು ಆದರೆ ಆ್ಯಕ್ಟಿವೇಟ್ ಮಾಡ್ತಾರೆ. ಆ ಒಂದು ಚಾಯ್ಸ್ ಎಂಟ್ರಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಬ್ಬರೂ ಸಹ ಚಾಯ್ಸ್ ಎಂಟ್ರಿಯನ್ನು ಮಾಡಲೇಬೇಕು, ಓಕೆನಾ. ಇನ್ ಕೇಸ್ ನೀವು ಚಾಯ್ಸ್ ಎಂಟ್ರಿಯನ್ನು ಮಾಡೋದು ಮರೆತ್ರಿ ಅಥವಾ ಚಾಯ್ಸ್ ಎಂಟ್ರಿಯನ್ನು ಮಾಡಿಲ್ಲ ಅಂತ ಅಂದರೆ ನಿಮಗೆ ಖಂಡಿತವಾಗ್ಲೂ ಸಹ ಫಸ್ಟ್ ರೌಂಡಲ್ಲಿ ಸಿಕ್ಕಿರುವಂಥ ಸೀಟೂ ಸಹ ಸಿಗೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೂ ಸಹ ಆಗೋದಿಲ್ಲ. ಈಗ ಚಾಯ್ಸ್ ಎಂಟ್ರಿಯಲ್ಲಿ ಏನೆಲ್ಲ ಇರುತ್ತೆ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ, ನೀವು ಚಾಯ್ಸ್ ಎಂಟ್ರಿ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿದ ಕೂಡಲೇ ಸಹ ನಿಮಗೆ 4 ಆಪ್ಷನ್ಸ್ ಆದರೆ ಕಾಣಿಸ್ತಿರುತ್ತೆ. ಆ ಒಂದು 4 ಆಪ್ಷನ್ಸು ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತ. ಇದು ಯಾವಾಗ ಚಾಯ್ಸ್ ಎಂಟ್ರಿಯನ್ನು ಮಾಡಬೇಕು, ಫಸ್ಟ್ ರೌಂಡ್ದು ರಿಸಲ್ಟ್ಸ್ ಬಂದಿದ್ದ ಆದಮೇಲೆ. ಇಲ್ಲಿ 4 ಆಪ್ಷನ್ಸ್ ಆದರೆ ಕಾಣಿಸಿರುತ್ತೆ. ಮೊದಲಿಗೆ ಚಾಯ್ಸ್ 1 ಅಂತ ಅಂದರೆ ಏನು ಅಂತ ಹೇಳ್ತೀನಿ. ನೋಡಿ, ಚಾಯ್ಸ್ 1 ಅಂತ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಸ್ಟೂಡೆಂಟ್ಗೆ ಫಸ್ಟ್ ರೌಂಡಲ್ಲಿ ಒಂದು ಸೀಟ್ ಆದರೆ ಅಲರ್ಟ್ ಆಗಿರುತ್ತೆ. ಆ ಸ್ಟೂಡೆಂಟ್ಗೆ ಆ ಒಂದು ಸೀಟ್ಗೆ ಹೋಗೋದಕ್ಕೆ ಸ್ಯಾಟಿಸ್ಫೈ ಇರುತ್ತೆ. ನನಗೆ ಬೇರೆ ಯಾವುದೋ ಒಂದು ಸೀಟನ್ನು ಸಹ ಬೇಡ, ಫಸ್ಟ್ ರೌಂಡಲ್ಲಿ ನನಗೆ ಯಾವ ಸೀಟ್ ಸಿಕ್ಕಿದೆ ಇದಕ್ಕೆ ನನಗೆ ಸ್ಯಾಟಿಸ್ಫೈ ಇದೆ, ಇದಕ್ಕೆ ನೆಕ್ಸ್ಟ್ ನಾನು ಫೀಸನ್ನು ಪೇ ಮಾಡಿ ಅಡ್ಮಿಷನನ್ನು ತಗೋತೀನಿ ಅಂತ ಆಗಿದ್ರೆ ಅಂತಹ ಸ್ಟೂಡೆಂಟ್ಸ್ಗಳು ಚಾಯ್ಸ್ 1 ಸೆಲೆಕ್ಟ್ ಮಾಡಬೇಕಾಗುತ್ತೆ. ಚಾಯ್ಸ್ 1 ಅಂತ ಅಂದರೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರುವಂತಹ ಸೀಟ್ ಏನಿದೆ, ಈ ಒಂದು ಸೀಟ್ ಸ್ಯಾಟಿಸ್ಫೈ ಇದೆ, ನಾನು ನೆಕ್ಸ್ಟು ಅಡ್ಮಿಷನನ್ನು ತಗೋತೀನಿ ಅಂತ ಹೇಳ್ಬಿಟ್ಟು ಚಾಯ್ಸ್ 1 ಆದರೆ ಸೆಲೆಕ್ಟ್ ಮಾಡ್ತಾರೆ. ನೋಡಿ, ನೀವು ಫೀಸನ್ನು ಪೇ ಮಾಡಬೇಕು, ನೆಕ್ಸ್ಟು ಸ್ಟೆಪ್ಸ್ ಏನಾದರೂ ಮುಂದೆ ಹೋಗಬೇಕು ಅಥವಾ ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅಂದರೆ ನೀವು ಖಂಡಿತವಾಗ್ಲೂ ಸಹ ಚಾಯ್ಸ್ ಎಂಟ್ರಿಯನ್ನು ಮಾಡಲೇಬೇಕು. ಇಲ್ಲ ಅಂತಂದರೆ ಯಾವುದೇ ಒಂದು ರೀತಿಯ ಆಪ್ಷನ್ಸ್ಗಳಾದರೆ ನಿಮಗೆ ಇರೋದಿಲ್ಲ. ಚಾಯ್ಸ್ 1 ಅಂತ ಅಂದರೆ ನಿಮಗೆ ಅರ್ಥ ಆಯಿತು. ಫಸ್ಟ್ ರೌಂಡಲ್ಲಿ ಸಿಕ್ಕಿರುವಂಥ ಸೀಟ್ ಸ್ಯಾಟಿಸ್ಫೈ ಇರುವಂಥ ಸ್ಟೂಡೆಂಟ್ಸ್ಗಳು ಚಾಯ್ಸ್ 1 ಮಾಡ್ತಾರೆ. ನೆಕ್ಸ್ಟು ಚಾಯ್ಸ್ 2 ಯಾರು ಮಾಡ್ತಾರೆ ಅಂತ ಅಂದರೆ, ಚಾಯ್ಸ್ 2 ಅಂತ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಸ್ಟೂಡೆಂಟ್ ಒಂದು ಎಕ್ಸಾಂಪಲನ್ನು ಹೇಳ್ತೀನಿ. ನೋಡಿ, ಒಂದು ಸ್ಟೂಡೆಂಟು ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ಒಂದು 50 ಕಾಲೇಜ್ಗಳನ್ನು ಆ್ಯಡ್ ಮಾಡಿರ್ತಾನೆ. ಅಂದರೆ ಪ್ರಿಯಾರಿಟಿ ನಂಬರ್ಸನ್ನು ಕೊಟ್ಕೊಂಡು ಹೋಗಿರ್ತಾನೆ 1ರಿಂದ 50ವರೆಗೂ ಸಹ. ಅದರಲ್ಲಿ ಸ್ಟೂಡೆಂಟ್ಗೆ ಒಂದು 10ನೇ ಕಾಲೇಜ್ ಆದರೆ ಅಲರ್ಟ್ ಆಗಿರುತ್ತೆ, ಓಕೆನಾ. 50 ಕಾಲೇಜ್ ಏನು ಕೊಟ್ಟಿರ್ತಾನೆ ಅದರಲ್ಲಿ 10ನೇ ಕಾಲೇಜ್ ಆದರೆ ಅಲರ್ಟ್ ಆಗಿರುತ್ತೆ. ಆ ಸ್ಟೂಡೆಂಟ್ಗೆ 10ನೇ ಕಾಲೇಜನ್ನು ಸಹ ಇಷ್ಟ ಇದೆ. ಆ್ಯಂಡ್ ನೆಕ್ಸ್ಟ್ ಈಗ 1 to 9 ಮೇಲೆ ಇರುವಂಥ ಟಾಪ್ ಕಾಲೇಜಸ್ ಏನು ಆ್ಯಡ್ ಮಾಡಿದ್ದಾನೆ ಆ ಒಂದು ಕಾಲೇಜಲ್ಲಿ ಏನಾದರೂ ಸೀಟ್ ಸಿಗುತ್ತಾ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ರೌಂಡಿಗೆ ಆದರೆ ಪಾರ್ಟಿಸಿಪೇಟ್ ಮಾಡ್ತಾನೆ, ಓಕೆನಾ. ಈ ರೀತಿ ಆದರೆ ಈಗ ಸಿಕ್ಕಿರುವಂಥ ಸೀಟನ್ನು ಹೋಲ್ಡ್ ಮಾಡಿಕೊಂಡು ಇನ್ನು ನೆಕ್ಸ್ಟ್ ರೌಂಡ್ಗೆ ಹೋದಾಗ ಮೇಲೆ ಇರುವಂಥ ಟಾಪ್ ಕಾಲೇಜಸ್ ಏನಾದರೂ ಸೀಟ್ ಸಿಗುತ್ತಾ ಅಂತ ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟನ್ನು ಮಾಡ್ಬೋದು ಆಗಿರುತ್ತೆ, ಓಕೆನಾ. ಅಲ್ಲಿನೂ ಯಾವ ರೀತಿ ಆಗುತ್ತೆ, ಈಗ 1 to 50 ಕಾಲೇಜಸ್ಸಲ್ಲಿ 10ನೇ ಕಾಲೇಜ್ ಆದರೆ ಅಲರ್ಟ್ ಆಗಿದೆ. ಈಗ ನೆಕ್ಸ್ಟ್ ರೌಂಡ್ಗೆ ಅವ್ರಿಗೆ ಯಾವ ರೀತಿ ಕನ್ಸಿಡರ್ ಆಗುತ್ತೆ, ಕೇವಲ ಮೇಲೆ ಇರುವಂಥ ಕಾಲೇಜಸ್ ಅಷ್ಟೇ ಕನ್ಸಿಡರ್ ಆಗುತ್ತೆ. 1 to 9 ಕಾಲೇಜಸ್ಸು ಕನ್ಸಿಡರ್ ಆಗುತ್ತೆ. ಆ ಒಂದು 1 to 9 ಕಾಲೇಜಸ್ಸಲ್ಲಿ ನೆಕ್ಸ್ಟ್ ರೌಂಡಲ್ಲಿ ಏನಾದರೂ ಆ ಸ್ಟೂಡೆಂಟ್ಗೆ ಸೀಟ್ ಸಿಕ್ತು ಅಂತ ಅಂದರೆ 1 to 9 ಕಾಲೇಜಸ್ಸಲ್ಲಿ ಸಿಗುವಂಥ ಸೀಟನ್ನು ಅಲಾಟ್ ಮಾಡ್ತಾರೆ. ಇಲ್ಲ ಅಂತ ಅಂದರೆ ಈಗ ಸೀಟ್ ಏನು ಹೋಲ್ಡ್ ಮಾಡಿರ್ತಾರೆ 10ನೇ ಕಾಲೇಜು ಅದೇ ಕಾಲೇಜ್ ಆದರೆ ಅವ್ರಿಗೆ ನೆಕ್ಸ್ಟ್ ಸೆಕೆಂಡ್ ರೌಂಡಲ್ಲಿ ಆದರೆ ಸಿಗುತ್ತೆ, ಓಕೆನಾ. ಇದು ಚಾಯ್ಸ್ 2 ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಚಾಯ್ಸ್ 3 ಅಂತ ಅಂದರೆ ಏನು ಅಂತಂದರೆ, ಚಾಯ್ಸ್ 3 ನೋಡಿ, ಈಗ ಸ್ಟೂಡೆಂಟ್ 1 to 50 ಕಾಲೇಜಸ್ಸನ್ನು ಆ್ಯಡ್ ಮಾಡಿರ್ತಾರೆ. ಆ ಒಂದು ಸ್ಟೂಡೆಂಟ್ಗೆ ಯಾವುದೋ ಒಂದು 15ನೇ ಕಾಲೇಜು ಅಥವಾ ಒಂದು 20ನೇ ಕಾಲೇಜು ಆದರೆ ಸಿಕ್ಕಿರುತ್ತೆ. ಆ ಒಂದು ಸ್ಟೂಡೆಂಟ್ ಏನು ಮಾಡ್ತಾನೆ, ಈಗ ಸಿಕ್ಕಿರುವಂತಹ 15ನೇ ಕಾಲೇಜ್ ಏನು ಸಿಕ್ಕಿದೆ ಆ ಒಂದು ಕಾಲೇಜ್ಗೆ ಹೋಗೋದಕ್ಕೆ ಇಷ್ಟ ಇರೋದಿಲ್ಲ, ಆ ಒಂದು ಸೀಟ್ ನನಗೆ ಬೇಡ ಅಂತ ಅಂದ್ಕೊಂಡಿರ್ತಾನೆ. ಅಂಥ ಸ್ಟೂಡೆಂಟ್ ಆಗ ಚಾಯ್ಸ್ 3 ಕೊಟ್ಟಿದ್ದಾನೆ ಅಂತ ಅಂದರೆ ಕೇವಲ 15ನೇ ಕಾಲೇಜ್ ಅಷ್ಟೇ ಡಿಲೀಟ್ ಆಗುತ್ತೆ. ರಿಮೈನಿಂಗ್ 1 to 49 ಕಾಲೇಜಸ್ ಏನಿರ್ತವೆ ಆ ಒಂದು 1 to 49 ಕಾಲೇಜಸ್ಸು ನೆಕ್ಸ್ಟ್ ರೌಂಡ್ಗೆ ಕನ್ಸಿಡರ್ ಆಗ್ತವೆ, ಓಕೆನಾ. ಈಗ ಸಿಕ್ಕಿರೋ
ಫಸ್ಟ್ ರೌಂಡಲ್ಲಿ ಸಿಕ್ಕಿರುವಂಥ ಸೀಟು ಇಷ್ಟ ಇಲ್ಲ, ಅದನ್ನು ನಾನು ಡಿಲೀಟ್ ಮಾಡಬೇಕು ಅಂತ ಅಂದರೆ ನೀವು ಚಾಯ್ಸ್ 3 ಕೊಡಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ನಿಮಗೆ ಇಂಪಾರ್ಟೆಂಟ್ ಆಗಿ ಚಾಯ್ಸ್ 4 ಅಂತ ಹೇಳ್ಬಿಟ್ಟು ನೋಡಿ, ಈ ಒಂದು ಚಾಯ್ಸ್ 4 ಸೆಲೆಕ್ಟ್ ಮಾಡುವಂಥ ಸ್ಟೂಡೆಂಟ್ಸು ತುಂಬ ಕೇರ್ಫುಲ್ ಆಗಿ ಇರಬೇಕು. ಚಾಯ್ಸ್ 4 ಅಂತ ಅಂದರೆ ಈ ಒಂದು KCET ಕೌನ್ಸಿಲಿಂಗ್ ಇಂದನೇ ಎಕ್ಸಿಟ್ ಆಗ್ತೀನಿ, ಈ ಒಂದು KEA ಕೌನ್ಸಿಲಿಂಗ್ ಅಂದ್ರೆ ನಾನು ಎಕ್ಸಿಟ್ ಆಗ್ತೀನಿ, ನಾನು ಬೇರೆ ಯಾವುದೋ ಕೋರ್ಸಿಗೆ ಹೋಗ್ತೀನಿ ಅಥವಾ ನಾನು ಮ್ಯಾನೇಜ್ಮೆಂಟಲ್ಲಿ ಸೀಟನ್ನು ಪಡ್ಕೋತೀನಿ ಅನ್ನೋಂಥ ಸ್ಟೂಡೆಂಟ್ಗಳು ಫಸ್ಟ್ ರೌಂಡ್ ಆಗಿದ್ದಾದಮೇಲೆ ಚಾಯ್ಸ್ 4 ಕೊಟ್ಟು ಈ ಒಂದು ಕೌನ್ಸಿಲಿಂಗ್ ಪ್ರೊಸೆಸ್ ಏನಿದೆ, ಈ ಒಂದು ಕೌನ್ಸಿಲಿಂಗ್ ಪ್ರೊಸೆಸ್ಸಿಂದ ಆದರೆ ಅವರು ಎಕ್ಸಿಟ್ ಆಗ್ತಾರೆ. ಇನ್ ಕೇಸ್ ನೀವೇನಾದರೂ ಚಾಯ್ಸ್ 4 ಕೊಟ್ಬಿಟ್ಟಿದ್ದೀರಾ ಅಂತ ಅಂದರೆ ನೀವು ಈ ಒಂದು ಕೌನ್ಸಿಲಿಂಗಿಂದನೇ ಸಹ ಎಕ್ಸಿಟ್ ಆಗ್ತೀರಾ. ಹಾಗಾಗಿ ಈ ಒಂದು ಮಿಸ್ಟೇಕನ್ನು ಯಾರನ್ನು ಸಹ ಮಾಡೋದಕ್ಕೆ ಹೋಗಬೇಡಿ. ನೀವು ಥಿಂಕ್ ಮಾಡಿಬಿಟ್ಟು ನಿಮ್ಮ ಒಂದು ಪೇರೆಂಟ್ಸ್ ಜೊತೆ ಕೂತ್ಕೊಂಡು ಡಿಸ್ಕಷನನ್ನು ಮಾಡ್ಕೊಳ್ಳಿ. ನೋಡಿ, ಚಾಯ್ಸ್ ಎಂಟ್ರಿ ಬಗ್ಗೆ ಜಸ್ಟ್ ನಿಮಗೆ ಈಗ ತಿಳ್ಕೊಂಡಿರೋ ಇನ್ಫಾರ್ಮೇಷನ್ ಅಷ್ಟೇ ತುಂಬ ಜನ ಸ್ಟೂಡೆಂಟ್ಸು ಕೇಳ್ತಿದ್ರಿ. ನಾನು ಇದ್ರ ಬಗ್ಗೆ ನಿಮಗೆ ಡೀಟೇಲ್ಡ್ ಆಗಿ ಒಂದು ಪೆನ್ನು ಪೇಪರನ್ನು ತಗೊಂಡು ನೆಕ್ಸ್ಟ್ ನಿಮ್ಮದು ಚಾಯ್ಸ್ ಎಂಟ್ರಿ ಲಿಂಕನ್ನು ಬಿಟ್ಟಾಗ ಇನ್ನೂ ಸಹ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸ್ಟೂಡೆಂಟ್ಸ್ ಯಾರನ್ನು ಸಹ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮಗೆ ಎಲ್ಲ ಥರದ ಅಪ್ಡೇಟ್ಸನ್ನು ಕೊಡ್ತಿರ್ತೀನಿ. ಹಾಗಾಗಿ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ನೀವೇನಾದರೂ ನಮ್ಮ ಚಾನಲ್ಗೆ ಹೆಚ್ಚಿಗೆ ಸಪೋರ್ಟ್ ಮಾಡಬೇಕು, ಸ್ಪೆಷಲ್ ಮೆಂಬರ್ ಆಗಿ ಜಾಯಿನ್ ಆಗಬೇಕು ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ಜಾಯಿನ್ ಬಟನ್ ಕಾಣಿಸಿರುತ್ತೆ, ಜಸ್ಟ್ ಅದನ್ನು ಕ್ಲಿಕ್ ಮಾಡಿ 29 ರೂಪೀಸ್ ಪರ್ ಮಂತ್ಗೆ ಪೇ ಮಾಡಿ ನೀವು ನಮ್ಮ ಒಂದು ಚಾನಲಲ್ಲಿ ಸ್ಪೆಷಲ್ ಮೆಂಬರ್ ಆಗ್ಬೋದು. ನೀವು ಸ್ಪೆಷಲ್ ಮೆಂಬರ್ ಆಗಿದ್ದೀರಾ ಅಂತ ಅಂದರೆ ನಿಮ್ಗೆ ಎಲ್ಲ ರೀತಿಯ ಕಮೆಂಟ್ಸ್ಗಳಿಗೂ ಸಹ ರಿಪ್ಲೇಸನ್ನು ಕೊಡ್ತಿರ್ತೀವಿ. ನಿಮ್ಮ ಎಲ್ಲ ಒಂದು ಡೌಟ್ಸ್ನೂ ಸಹ ಕ್ಲಾರಿಫೈ ಮಾಡ್ತಾ ಹೋಗ್ತೀವಿ. ನಿಮಗೂ ಒಂದಿಷ್ಟು ಬೆನಿಫಿಟ್ಸ್ ಇದೆ, ನಮಗೂ ಸಹ ಇದೆ. ಹಾಗಾಗಿ ಜಾಯಿನ್ ಆಗಿ. ಇದು ಇವತ್ತಿನ ಮಾಹಿತಿ ಆಗಿರುತ್ತೆ. ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಅಪ್ಡೇಟ್ಸ್ ಪ್ಲಸ್ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.